ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಮಕರ ರಾಶಿಯವರಾಗಿದ್ದು ನಿಮಗೆ ಬಹಳ ಮುಖ್ಯವಾಗಿ ಈ ಶತ್ರುಗಳ ಚಿಂತೆ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋದು ಗುರುಗಳೇ? ಕೆಲಸಕ್ಕೆ ಹೋಗ್ತೀನಿ ಅಲ್ಲೂ ಶತ್ರುಗಳು, ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಲ್ಲೂ ಶತ್ರುಗಳು, ಆಫೀಸ್ಗೆ ಹೋಗ್ತೀನಿ ಅಲ್ಲೂ ಶತ್ರುಗಳು, ಅಂಗಡಿಗೆ ಹೋಗ್ತೀನಿ ಅಲ್ಲೂ ಶತ್ರುಗಳು, ಮನೇಲೂ ಶತ್ರುಗಳು, ಹೊರಗೂ ಶತ್ರುಗಳು, ಸ್ನೇಹಿತರಂತೆ ನಟಿಸುವಂತಹ ಶತ್ರುಗಳು, ಗೋಮುಖ ವ್ಯಾಘ್ರಗಳು. ಮುಂದೊಂಥರ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಇಂದು ಹೋಗ್ಬಿಟ್ಟು ನನಗೆ ಬಗ್ಗೆ ಒಂದು ಬತ್ತಿ ಇಟ್ಬಿಡ್ತಾರೆ, ನನಗೊಂದು ಸಮಸ್ಯೆ ಮಾಡಿ ಹೋಗ್ಬಿಡ್ತಾರೆ. ಹೆಂಗೆ ಇವ್ರನ್ನೆಲ್ಲ ಎದುರಿಸೋದು? ಇವ್ರ ಜೊತೆ ಹೆಂಗಿರೋದು? ಏನಾರು ಒಂದು ಟ್ರಿಕ್ ಹೇಳ್ಕೊಡಿ ಗುರುಗಳೇ, ಏನಾರು ಒಂದು ಪರಿಹಾರ ಹೇಳ್ಕೊಡಿ, ತುಂಬ ಸಿಂಪಲ್ ಪರಿಹಾರ ಏನಾರು ಹೇಳ್ಕೊಡಿ. ದಿನ ಬರೀ ಇವ್ರದೇ ರಗಳೆ ಆಗೋಯ್ತು, ಹೆದರಿಕೆ ಆಗ್ಬಿಡತ್ತೆ. ನಾವು ನಮ್ಮ ಉದ್ಯೋಗದ ಮೇಲೆ ಕಣ್ಣು, ನಮ್ಮ ಅಧಿಕಾರದ ಮೇಲೆ ಕಣ್ಣು, ನಮ್ಮ ದುಡ್ಡಿನ ಮೇಲೆ ಕಣ್ಣು, ನಮ್ಮ ವ್ಯಾಪಾರದ ಮೇಲೆ ಕಣ್ಣು, ನಮ್ಮ ಸಂಬಳದ ಮೇಲೆ ಕಣ್ಣು, ನಮ್ಮ ಅಧಿಕಾರ ಏನು ಕೂತಿರ್ತಾರಲ್ಲ ನಮ್ಮ ಕುರ್ಚಿ, ನಿಮ್ಮದೊಂದು ಸ್ಥಾನಮಾನ ಅದ್ರ ಮೇಲೆ ಕಣ್ಣು, ನಿಮ್ಮ ಮೇಲೆ ಕಣ್ಣು, ನಿಮ್ಮ ಸೌಂದರ್ಯದ ಮೇಲೆ ಕಣ್ಣು, ನಿಮ್ಮ ಬಟ್ಟೆ, ಕಾರು, ಮೊಬೈಲು, ನಿಮ್ಮ ಆಸ್ತಿ ಮೇಲೆ ಕಣ್ಣು. ಈ ಹೆಂಗೆ ಗುರುಗಳೇ ಇವನ್ನೆಲ್ಲ ಕಂಟ್ರೋಲ್ ಮಾಡೋದು ಅಂತ ಭಾಳ ಜನ ಕೇಳ್ತಿರ್ತಾರೆ. ಮಕರ ಏನು ನೋಡಪ್ಪ, ನಾನು ಹೇಳ್ತೀನಪ್ಪ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಹೊಟ್ಟೆ ಉರಿಗೆ ಔಷಧಿ ಇಲ್ಲ, ಹೊಟ್ಟೆ ಉರಿಗಾರ ಔಷಧಿ ಕೊಡ್ಬೋದು, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಇದು ಏನಂದರೆ ಅವ್ರ ಮನಸ್ಸು ನಿಗ್ರಹ ಆಗೋದಿಲ್ಲ. ಯಾರು ಮನಸ್ಸು ನಿಮ್ಮನ್ನು ಕಂಡಕ್ಷಣ ಇದಾಗ್ಬಿಡತ್ತೆ. ಅದು ವೇದಗಳಲ್ಲೇ ಹೇಳ್ತಾರೆ, ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವ್ರು ನೋಡಿದ್ರೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವ್ರನ್ನ ನೀವು ನಿಮ್ಮ ಬಗ್ಗೆ ಮಾತಾಡೋ ದೃಷ್ಟಿ, ಕೆಲವ್ರು ಮನಸ್ಸಲ್ಲೇ ಮಂಡಕ್ಕಿ ಕುಟ್ಟೋದು ಅಂತಾರಲ್ಲ, ಮನಸ್ಸಲ್ಲೇ ಕೂತ್ಕೊಂಡು ನೀವು ಉದ್ಧಾರ ಆಗ್ಬಿಟ್ರೆ ಅವ್ರು ಹಾಳಾಗೋದ್ರು, ನೀವು ಉದ್ಧಾರ ಆಗ್ಬಿಟ್ರೆ ಅವ್ರು ಹಾಳಾಗೋದ್ರು ಅಂದ್ಕೊಂಡಿರ್ತಾರೆ. ನಿಮ್ಗೊಂದಿಷ್ಟು ಹೀಗೆ ಕಣ್ಣಿನ ಮೂಲಕನೋ, ಮಾತಿನ ಮೂಲಕನೋ, ಮನಸ್ಸಿನ ಮೂಲಕ ನಿಮಗೊಂದಿಷ್ಟು ದೃಷ್ಟಿ. ಇನ್ನು ಕೆಲವರು ಮಾಟ ಮಂತ್ರನೇ ಮಾಡಿಸಾಕ್ಬಿಡ್ತಾರೆ. ಹೇಗೆ ನೀವು ತಡ್ಕೊಳ್ಬೇಕು? ದಿನಾ ಆಫೀಸಲ್ಲಿ ಹಿಂಸೆ ಕೊಡುವ ಶತ್ರುಗಳಿಂದ ಹೇಗೆ ರಕ್ಷಣೆ ಪಡಿತೀರಿ? ಈ ಶತ್ರುಗಳಿಂದ ರಕ್ಷಣೆ ಪಡೀಲಿಕ್ಕೆ ನಿಮಗೆ ಸಿಂಪಲ್ ಆದ ಪರಿಹಾರ, ಮೊಟ್ಟ ಮೊದಲನೇ ಪರಿಹಾರ ಹೇಳ್ತೀನಿ, ತುಂಬ ಈಸಿ ಆದ ಪರಿಹಾರ. ತುಳಸಿ ದಳ 2 ಎಲೆ ಇರುವುದು, ತುಳಸಿ ದಳ 2 ಇದ್ರೆ ಅದು ಒಂದು ತುಳಸಿ ಅಂತ ನಮ್ಮ ಲೆಕ್ಕದಲ್ಲಿ, ಆಯಿತಾ? ಸೊ ಆ ತುಳಸಿ ದಳವನ್ನು ನೀವು ಜೇಬಲ್ಲಿ ಕ್ಯಾರಿ ಮಾಡಿದ್ರೆ, ನಿಮ್ಮ ಜೊತೆಗೆ ಸ್ವಲ್ಪ ತುಳಸಿ ಇದ್ದರೆ ನಿಮ್ಮ ಜೇಬಲ್ಲಿ, ನಿಮಗೆ ಶತ್ರುಗಳ ಸಮಸ್ಯೆ ಇರಲ್ಲ. ಯಾವ ವ್ಯಕ್ತಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ದೇವ್ರ ಮೇಲೆ ತುಳಸಿ ಹಾಕಿ ಆ ಪ್ರಸಾದ ಸ್ವರೂಪ ತುಳಸಿಯನ್ನು ಒಂದು ಸ್ವಲ್ಪ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾನೋ, ಹೆಣ್ಮಕ್ಳಾದ್ರೆ ಪರ್ಸಲ್ಲಿ ಇಟ್ಕೊಂಡು ಓಡಾಡ್ತಾರೋ, ಅವರಿಗೆ ಶತ್ರುಗಳ ಬಾಧೆ ಇರಲ್ಲ. ಮಕರ ರಾಶಿಯವ್ರಿಗೆ ಮಾತ್ರ ಇದು ಹೇಳ್ತಾ ಇರೋದು. ಮಕರ ರಾಶಿಯವ್ರು ನೀವೇನು ಮಾಡಬೇಕು, ಮನೆ ಹತ್ತಿರದಲ್ಲಿ ಬುಧವಾರ ಅಥವಾ ಯಾವುದೇ ವಾರ ಆಗಲಿ, ನೀವು ಮನೆ ಹತ್ತಿರ ಯಾವ್ದಾದ್ರು ವಿಷ್ಣು ಸಂಬಂಧಿತ ದೇವಸ್ಥಾನ ಇದ್ದಾರೆ, ರಾಮರ ದೇವಸ್ಥಾನ, ಕೃಷ್ಣ, ನರಸಿಂಹ, ರಂಗನಾಥ, ವೆಂಕಟೇಶ್ವರ, ಯಾವುದಿದ್ರೂ ಪರವಾಗಿಲ್ಲ, ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದಿಷ್ಟು ತುಳಸಿ ತೊಗೊಂಡೋಗಿ ಆ ದೇವಸ್ಥಾನದ ಅರ್ಚಕರಿಗೆ ಕೊಡಿ, ಸ್ವಾಮಿ ಇದನ್ನು ದೇವ್ರಿಗೆ ಹಾಕ್ಬಿಟ್ಟು ಕೊಡಿ ಅಂತೇಳಿ. ಅವ್ರು ಅದಷ್ಟು ದೇವ್ರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತಗೊಂಬಂದು ನಿಮ್ಗೆ ವಾಪಸ್ ಕೊಡ್ತಾರೆ. ಅದನ್ನು ಕಣ್ಣು ಗೊತ್ಕೊಂಡು ಜೇಬಲ್ಲಿ ಇಟ್ಕೊಳ್ಳಿ. ನಿಮ್ಮ ಹತ್ರ ತುಳಸಿ ಇದೆ ಅಂತಾದರೆ ಯಾವ ಶತ್ರುಗಳು ನಿಮ್ಗೆ ಅವತ್ತು ಆ ತುಳಸಿ ಬಾಡೋಗೋ ತನಕನವರು ನಿಮಗೆ ತೊಂದರೆ ಕೊಡಲ್ಲ. ಇನ್ನು ರಾತ್ರಿ ತುಂಬ ಕೆಟ್ಟ ಕನಸು ಬೀಳ್ತಾ ಇದೆ, ಬೆಚ್ಚು ಬೀಳ್ತಾ ಇದೆ, ಹೆದರಿಕೆ ಆಗ್ತಾ ಇದೆ ಅಂದ್ರೂ ಅಷ್ಟೇ, ಆ ಸ್ವಾಮಿ ಮೇಲೆ ಹಾಕಿರುವಂಥ ತುಳಸಿ ಅಂತಂದು ತಲೆ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ, ಕಡಿಮೆ ಆಗ್ತದೆ. ಸೊ ಇದೊಂದು ತುಳಸಿ ಪರಿಹಾರ ಇದೆಯಲ್ಲ, ಇದು ಅದ್ಭುತವಾದ ಪರಿಹಾರ ನಿಮಗೆ ಮಕರ ರಾಶಿಯವರಿಗೆ. ನೆಕ್ಸ್ಟ್ ಇನ್ನೇನು ಮಾಡಬಹುದು? ಭಾಳ ಇನ್ನೂ ಅದ್ಭುತವಾಗಿ ಪ್ರತಿದಿನ ಬೆಳಗ್ಗೆ ಎದ್ದು ವಿಷ್ಣು ಸಹಸ್ರನಾಮವನ್ನು ನೀವು ಪಠನೆ ಮಾಡಿದ್ರೂ ಸಾಕು, ನಿಮಗೆಲ್ಲರಿಗೂ ಸಹ ಶತ್ರುಬಾಧೆಗಳು ಡಿಕ್ರೀಸ್ ಆಗ್ಬಿಡುತ್ತೆ. ವಿಷ್ಣು ಸಹಸ್ರನಾಮ ಪ್ರತಿ ದಿವಸ MS ಸುಬ್ಬಲಕ್ಷ್ಮಿ ಅವ್ರು ಹೇಳಿರೋ ವಿಷ್ಣು ಸಹಸ್ರನಾಮನೇ ಕೇಳಿ, ಯೂಟ್ಯೂಬಲ್ಲಿ ಇರುತ್ತೆ, ಕೇಳ್ತಾ ಬಾಯಟ್ ಮಾಡ್ಕೊಳ್ಳಿ. ನೀವು ಆದಷ್ಟು ಪ್ರತಿದಿನ ಕೇಳಿಸ್ಕೊಳಕ್ಕೆ ಹೋಗಿ ಯಾವ ಶತ್ರು ನಿಮ್ಮ ಕಡೆ ತಲೆ ಹಾಕಲ್ಲ, ನೀವು ಕಾಣಿಸೋದೇ ಇಲ್ಲ ಯಾರಿಗೂ. ಅಷ್ಟು ಅದ್ಭುತವಾಗಿ ನೀವು ಯಾರು ನಿಮಗೆ ತೊಂದರೆ ಕೊಡೋಕ್ಕೆ ಆಗಲ್ಲ ಯಾರ ಕೈನಲ್ಲೂ. ನಿಮ್ಮ ಮಕರ ರಾಶಿಯವರು ಡೈಲಿ ವಿಷ್ಣು ಸಹಸ್ರ ಓದ್ತಾ ಇದ್ರೆ ಆಯ್ತಲ್ವ, ಅಷ್ಟು ಪವರ್ಫುಲ್ ಅದು. ಇನ್ನೇನು ಮಾಡ್ಬೋದು? ವಾರಕ್ಕೊಮ್ಮೆ ಬುಧವಾರದ ದಿವಸ ಒಂದು ಹೊತ್ತು ಉಪವಾಸ ಮಾಡಿ. ಏನಾದರೂ 3 ಹೊತ್ತು ಚೆನ್ನಾಗಿ ತಿಂತಾರಲ್ಲ, 1 ಹೊತ್ತು ಉಪವಾಸ ಮಾಡಿ. ಬೆಳಗ್ಗೆ ಸ್ನಾನ ಮಾಡಿ ಬುಧವಾರ ದಿವಸ ಬೆಳಗ್ಗೆದ ಮಧ್ಯಾಹ್ನ ನಾನು ಏನು ತಿನ್ನಲ್ಲಪ್ಪ. BP ಶುಗರ್ ಎಲ್ಲ ಇರ್ತಕ್ಕಂಥವ್ರು, ಅವಾಯ್ಡ್ ಮಾಡೋಕ್ಕಾಗಲ್ಲ ಅನ್ನುವಂಥವ್ರು ಹಾಲು ಹಣ್ಣು ಎಲ್ಲ ಸ್ವೀಕಾರ ಮಾಡ್ಬೋದು. ಬುಧವಾರ 1 ಹೊತ್ತು ಉಪವಾಸ ಮಾಡೋದ್ರಿಂದ ಏನಾಗುತ್ತೆ, ಶತ್ರುಬಾಧೆಗಳೆಲ್ಲ ಕಡಿಮೆ ಆಗಿಬಿಡುತ್ತೆ. ದೃಷ್ಟಿದೋಷ, ಶತ್ರುಬಾಧ, ಶತ್ರುಪೀಡೆ ಇವೆಲ್ಲ ಸಮಸ್ಯೆ ಕೊಡೋರು. ಹೆಂಗೆ ಇವನ್ನೆಲ್ಲ ಕಂಟ್ರೋಲ್ ಮಾಡೋದು ಅಂದರೆ ಭಗವಂತ ಕಂಟ್ರೋಲ್ ಮಾಡ್ತಾನೆ. ನೀವು ಇದನ್ನು ಮಾಡಿ, ನಾನು ಹೇಳಿ ಟಿಪ್ಸ್ನ ಮಾಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ.
ಈ ವಿಡಿಯೋ ಎಂಡಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಸುದರ್ಶನ ಮಹಾಮಂತ್ರವನ್ನು ಹೇಳ್ತೇನೆ. ಪ್ರತಿದಿನ ಒಂದು 5 ಸಲನೋ 10 ಸಲನೋ 15 ಸಲ ರಿಪೀಟೆಡ್ ಆಗಿ ಅದನ್ನು ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಅನುಕೂಲ ಆಗುತ್ತದು. ಗೊತ್ತಾಯ್ತಾ? ನೀವೇನು ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇನ್ನೂ ಪವರ್ಫುಲ್ಲಾಗಿ ಬೇಕಲ್ಲ, ಯಾಕೆ ಅಂತಂದರೆ ಯಾವುದಾದ್ರು ಧಾರಣೆ ಮಾಡ್ಕೊಳ್ಳುವಂಥದ್ದು. ವಿಶೇಷವಾಗಿ ಈ ಶತ್ರುಗಳು ಅಂತಕ್ಕಂಥವ್ರು ಯಾವ ದಿಕ್ಕಿಂದ ಬರ್ತಾರೆ, ಯಾರು ಶತ್ರುಗಳಾಗ್ಬಿಡ್ತಾರೆ, ಏನಾಗ್ತಾರೆ ಗೊತ್ತಿರೋ ಒಂದು ಅಷ್ಟದಿಗ್ಬಂಧನ ಬೇಕು ನಿಮಗೆ. ನಿಮಗೆ ಷಷ್ಠಾಧಿಪತಿ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ನಿಮಗೆ ಅತ್ಯಂತ ಪವರ್ಫುಲ್ ಮಂತ್ರ. ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ಹೇಳ್ತೇನೆ, ಡೈಲಿ ಅದನ್ನೇ ಕೇಳಿಸ್ಕೊಳ್ಳಿ. ಅದೇ ಮಂತ್ರವನ್ನು ಬಳಸಿ ನಾವು ಹೋಮ ಮಾಡಿದಾಗ ಇನ್ನೂ ಅದ್ಭುತವಾದ ಪವರ್ ಬರುತ್ತೆ. ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಇದೊಂದು ಉಂಗುರವನ್ನು ಕೊಡ್ತಾ ಇದ್ದೇವೆ. ಬರೀ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ಅಷ್ಟೇ ಅಲ್ಲ, ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲೂ ಸಹ ಇದು ಅಭಿಮಂತ್ರಣೆ ಆಗಿರುತ್ತೆ. ಈ ಉಂಗುರ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ ಸ್ವರೂಪದಲ್ಲಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು. ಪ್ರತಿಯೊಬ್ಬ ಮಕರ ರಾಶಿಯವರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬೇಕು. ನಮ್ಮ ತಂದೆಯವರು ತುಂಬ ಒಳ್ಳೆಯ ಒಂದು ಮಾತು ಹೇಳ್ತಾರೆ, ಯಾಕಂದ ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲಪ್ಪ, ನಿನ್ನ ಕಾಲು ಚಪ್ಪಲಿ ಹಾಕೊಂಡು ಓಡಾಡು ಅಂತ. ಸೊ ತುಂಬ ಜನ ಶತ್ರುಗಳು ಇರ್ತಾರೆ. ಏನು ನಿಮ್ಗೇನು ಕಮ್ಮಿನಾ? ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ ಅನ್ನಂಗೆ ಇರ್ತದೆ ಮಕರ ರಾಶಿಯವ್ರ ಪರಿಸ್ಥಿತಿ. ಸೊ ಏನು ಮಾಡಬೇಕು? ಈಗ ಹೋಗಿ ಇವ್ರು ದುಶ್ಮನ್ ಅಂದ ತಕ್ಷಣ ನೀವು ಅವ್ರ ಮೈ ಮೇಲೆ ಹೋಗಿ ಕೂತ್ ಜಗಳ ಮಾಡಿ ಬಡ್ದಾಡಿ ಏನು ಫಿಲಮಲ್ಲಿ ತೋರಿಸ್ದಂಗೆಲ್ಲ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ನಿಮ್ಮ ಶತ್ರುಗಳು ಅಂತ ಗೊತ್ತಿದ್ರೂ ಕೂಡ ಅವರು ನಿಮ್ಮನ್ನು ನಗಾಡ್ತಾ ಮಾತಾಡಿಸ್ತಿರ್ತಾರೆ. ನೀವು ವಾಪಸ್ ನಗಾಡ್ಕಂಡೇ ಮಾತಾಡಿಸ್ಬೇಕಾಗಿದೆ. ಜಗಳ ಮಾಡೋಕ್ಕಾಗಲ್ಲ, ನೀವು ಮುಖ ಹಿಂಗೆ ಗುರ್ರನ್ನಕ್ಕಾಗಲ್ಲ. ನಾಳೆ ಏನಾದ್ರು ಕೆಲಸ ಆಗ್ಬೇಕಾಗತ್ತೆ ಅವರಿಂದ. ನೀನು ಕಳ್ಳ, ನೀನು ಮೋಸಗಾರ, ನೀನು ನನಗೆ ತೊಂದರೆ ಕೊಡ್ತೀಯಾ, ನನಗೆ ಗೊತ್ತಿದೆ, ಆದರೆ ನಾನು ಹೇಳ್ಕೊಳಂಗಿಲ್ಲ ಅದನ್ನು. ಇದು ಮಕರ ರಾಶಿಯವರ ಪರಿಸ್ಥಿತಿ. ಸೊ ಆ ರಕ್ಷಣೆ ಸಿಗಬೇಕಲ್ಲ. ಹೇಳ್ತೀನಲ್ಲ ಗುರುಳೆ, ನಾನಂತೂ ಯಾರಿಗೂ ಏನೂ ತೊಂದರೆ ಕೊಡೋಕ್ಕಲ್ಲ, ನನಗೆ ಯಾರು ತೊಂದರೆ ಕೊಡೋದಾದ್ರೆ ಸಾಕು ಅನ್ನುವಂಥ ಮಕರ ರಾಶಿಯವರು ಬಹಳಾರು ಜನ ಇರ್ತೀರ ನೀವು ಅಲ್ವಾ. ಸೊ ಯಾವ ಶತ್ರುಗಳ ದೃಷ್ಟಿಯಲ್ಲಿ ನೀವು ಬೀಳಬಾರ್ದು, ನಿಮ್ಮನ್ನು ನೋಡಿದಾಗ ಅವ್ರಿಗೆ ಶತ್ರುತ್ವ ಬುದ್ಧಿ ಬರಬಾರ್ದು. ನಿಮಗೊಂಥರ ರಕ್ಷಣೆ ಸಿಗಬೇಕು, ಅಷ್ಟದಿಗ್ಬಂಧನ ರಕ್ಷಣೆ ಸಿಗಬೇಕು ಅಂತಂದರೆ ಈ ವಿಶೇಷವಾದ ಉಂಗುರವೇ ಅದು ನಿಮಗೆ ಅನುಕೂಲ ಮಾಡಿಕೊಡೋದು. ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರ ಇದು. ಅರ್ಥ ಆಯ್ತಾ? ಸೊ ಈ ಒಂದು ಉಂಗುರವನ್ನು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ಹಾಗೂ ಶತ್ರು ನಿಗ್ರಹ ವಾರಾಹಿ, ಶತ್ರುಗಳನ್ನು ನಿಗ್ರಹ ಮಾಡುವಂತಹ ವಾರಾಹಿ ಅಮ್ಮನವರ ಮಂತ್ರದಿಂದ ಆ 2 ಹೋಮಗಳನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡುವ ಉಂಗುರ. ವಿಡಿಯೋ ಎಂಡಲ್ಲಿ ನೀವು ಹಿಂಗಡೆ ನಿಮಗೆ ಬೀಜಿಲ್ ಕಾಣ್ತಾ ಇದೆ, ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆ, ನಿಮಗೆ ತ್ರಿಶೂಲಗಳು ಕಾಣ್ತಾ ಇದೆ. ಅದರಲ್ಲಿ ನಿಮಗೆ ಆ 8 ವಿಭಿನ್ನವಾದ ತ್ರಿಶೂಲಗಳನ್ನು ನೋಡಿ. ನಿಮಗೆ ತುಂಬ ಜಾಸ್ತಿ ದೃಷ್ಟಿ ಆಗ್ತಾ ಇದೆಯಾ, ಈ ಉಂಗುರನ ಈ ಬೆರಳಿಗೆ ಹಾಕಿ. ಇಲ್ಲ ಈ ಶತ್ರುಬಾಧೆಯಿಂದಾಗಿ ನಿಮಗೆ ತುಂಬ ಆರೋಗ್ಯ ಹಾಳಾಗ್ತಾ ಇದೆಯಾ, ಮಧ್ಯದ ಬೆರಳಿಗೆ ಹಾಕಿ. ಇಲ್ಲ ಈ ಶತ್ರುಬಾಧೆಗಳಿಂದ ಪ್ರತಿ ದಿವಸ ಉದ್ಯೋಗ ವ್ಯಾಪಾರ ವ್ಯವಹಾರ ನಾವು ಅಂಗಡಿಗೆ ಹೋಗಿ ಕೂತ್ಕೊಳ್ತೀನಿ ಸರ್, ಬಿಸ್ನೆಸ್ಸು ಶತ್ರುಗಳ ಕಾಟ. ಇಲ್ಲ ಸರ್ ನಾನು ಜಾಬ್ಗೆ ಹೋಗೋದು, ಜಾಬ್ಗೆ ಹೋದ ತಕ್ಷಣ ಆಫೀಸಲ್ಲಿ ಶತ್ರುಗಳ ಕಾಟ. ಇಲ್ಲ ನಮ್ಮದು ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ಹೋಗ್ತೀನಿ ಶತ್ರುಗಳ ಕಾಟ. ಬಿಸ್ನೆಸ್ ಹಾಳು ಮಾಡ್ತಾ ಇದ್ದಾರೆ, ಕಸ್ಟಮರ್ನ ಹಾಳು ಮಾಡ್ತಿದ್ದಾರೆ, ನನ್ನ ಫ್ರೆಂಡ್ಸ್ಗಳ ಶತ್ರುಗಳು ಮಾಡ್ತಿದ್ದಾರೆ, ಮನೆಯಲ್ಲಿ ಶತ್ರುಗಳು, ನೆಂಟ್ರಿಸ್ಟಲ್ಲಿ ಶತ್ರುಗಳು, ಹೊರಗಡೆ ಹೋದರೆ ಶತ್ರು. ಏನು ಮಾಡಬೇಕು ಶತ್ರುಗಳಿಗೆ? ಸೊ ಆದ್ದರಿಂದ ಈ ಒಂದು ವಿಶೇಷವಾದಂತಹ ಉಂಗುರವನ್ನು ಧಾರಣೆ ಮಾಡಿಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮಕರ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ಲೈವಲ್ಲಿ ನೀವು ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಯಾವತ್ತು? 8ನೇ ತಾರೀಕು, ಮೇ 8ನೇ ತಾರೀಕು ಅಮಾವಾಸ್ಯೆ ಪರ್ವಕಾಲದ ದಿವಸ ಬೆಳಗ್ಗೆ ನಮ್ಮ ಯಾಗಶಾಲೆಯಲ್ಲಿ ನಾವು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹವನ ಹಾಗೂ ಶತ್ರು ನಿಗ್ರಹ ವಾರಾಹಿ ಹವನವನ್ನು ಮಾಡ್ತಾ ಇದ್ದೇವೆ. ಈ 2 ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡಿಕೊಳ್ಳಿ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ಹಣೆಗೆ ಹಚ್ಕೊಂಡು ಈ ಉಂಗುರವನ್ನು ಕೈ ಬೆರಳಲ್ಲಿ ಧಾರಣೆ ಮಾಡಿಕೊಂಡ್ರೆ ಸಾಕು. ಈಸಿ. ಹೋದ ವರ್ಷವೂ ಸಹ ಕೊಟ್ಟಿದ್ವಿ. ಅದೇನಾದ್ರು ನಿಮ್ಮ ಕೈಲಿ ಇನ್ನೂ ಇದೆ ಅಂತಂದರೆ ಅದು 1 ವರ್ಷ ಆಯಿತು, ಹಳೇದಾಯಿತು, ಅದರ ಪವರ್ ಡೌನ್ ಆಗಿರುತ್ತೆ. ಅದನ್ನು ವಿಸರ್ಜನೆ ಮಾಡಿ ಅದರ ಹರಿಯುವ ನೀರಲ್ಲಿ, ಇವ ನೀರೇ ಮಳೆ ಇಲ್ಲ, ತೊಂದರೆ ಇಲ್ಲ. ಅಶ್ವತ್ಥ ಕಟ್ಟೆ, ಅಶ್ವತ್ಥ ವೃಕ್ಷ ಇರುತ್ತಲ್ಲ ದೇವಸ್ಥಾನಗಳು ಬಿಡೋದಲ್ಲ, ಅಶ್ವತ್ಥ ಕಟ್ಟೆ ಅಂತ ಇರುತ್ತೆ, ಅದರಲ್ಲಿ ಹೋಗಿ ಅದನ್ನು ವಿಸರ್ಜನೆ ಮಾಡಿ ಬನ್ನಿ. ಇದನ್ನು ಮತ್ತೆ ಪುನಃ ನಿರ್ಧಾರಣೆ ಮಾಡ್ಕೊಳ್ಳಿ. ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಇದು ನನಗೆ ಬೇಕು ಅನಿಸ್ತಾ ಆಯಿತು, ಯಾವ ನಿರ್ಧಾರಣೆ ಮಾಡ್ಕೊಳ್ಳಿ, ತೊಂದರೆ. ಪ್ರತಿಯೊಬ್ಬರಿಗೂ ಕಳಿಸ್ತಾ ಇದೆ. ಸಂಕಲ್ಪ ಸೇವೆಗೆ ಯಾರ್ಯಾರು ಹೆಸರು ಕೊಡ್ತೀರಾ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ, ಧಾರಣೆ ಮಾಡ್ಕೊಳ್ಳಿ. ಇನ್ನು ಕೆಲವರು ಅವಿವಾಹಿತರು ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಗುರುಗಳ, ಈಗ ಮಕರ ರಾಶಿ ಮದುವೆ ಏನೋ ಗುರುಬಲ ಬಂತು ಅಂತ ಹೇಳ್ತಾ ಇದ್ದಾರೆ. ಇನ್ನಾರು ಈ ಮದುವೆಗೆ ತೊಂದರೆ ಕೊಡೋರು ಫಿಕ್ಸ್ ಆಗಿರೋ ಮದುವೆನ ಹಾಳು ಮಾಡಿಬಿಡ್ತಾರೆ. ಸುಮ್ಮ ನಮ್ಮ ಬಗ್ಗೆ ಇಲ್ಸಲದೆಲ್ಲ ಹೇಳ್ಬಿಟ್ಟು ಮದುವೆ ಕಿತ್ತಾಕ್ಸ್ತಾ ಇದ್ದಾರೆ, ಕ್ಯಾನ್ಸಲ್ ಮಾಡಿಸ್ತಾ ಇದ್ದಾರೆ. ಶತ್ರುಗಳ ಕಾಟ
ಮದುವೆ ಆಗ್ತಾ ಇಲ್ಲ, ಅಥವಾ ಮದುವೆ ಆಗಿದೆ ಗಂಡ ಹೆಂಡತಿ ನಡುವೆ ತಂದಿಟ್ಟು ಜಗಳ ನೋಡ್ತಾ ಇದ್ದಾರೆ, ಬೇಕು ಬೇಕು ಅಂತ ತಂದಾಕ್ತಾರೆ, ಗಂಡ ಹೆಂಡತಿ ಮಧ್ಯೆ ಶತ್ರುಗಳ ಕಾಟ, ಗಂಡ ಹೆಂಡತಿ ಜಗಳ ಪರಾಕಾಷ್ಠೆಗೆ ಹೋಯಿತು. ಸೊ ಅವಾಗೇನು ಮಾಡಬೇಕು, ಸ್ವಯಂವರ ಪಾರ್ವತಿ ಹೋಮದ ಸಹಿತ ಕಾಂಬಿನೇಷನ್, ಸ್ವಯಂವರ ಪಾರ್ವತಿ ಹೋಮ, ಶತ್ರು ನಿಗ್ರಹ ವಾರಾಗಿ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹವನ. ಸೊ ಇದೆಲ್ಲ ಕಾಂಬಿನೇಷನ್ ಮಾಡೋ ಹೋಮ ಆದ್ದರಿಂದ ನಿಮ್ಗೆ ಅದಕ್ಕೂ ಅನುಕೂಲ ಆಗುತ್ತೆ. ಇದು ಗುರುಬಲ ಸ್ಟಾರ್ಟ್ ಆಯಿತು ಮಕರ ರಾಶಿಯವರಿಗೆ, ಸೊ ಅನುಕೂಲವಾಗಬೇಕಲ್ಲ. ಸೊ ಗುರು ಶಾಂತಿ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿ ಕೊಡ್ತೇವೆ. ಸಾಡೆ ಸಾತಿ ಕೊನೆಯ ಭಾಗ ಶನೇಶ್ವರದ ಅನುಗ್ರಹ ಬೇಕು, ಶನಿ ಶಾಂತಿ ಹೋಮದಲ್ಲೂ ಈ ಉಂಗುರವನ್ನು ಎನರ್ಜೈಸ್ ಮಾಡಿರ್ತೇವೆ. ನವಗ್ರಹ ಶಾಂತಿ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿರ್ತೇವೆ. ಸೊ ಪ್ರತಿಯೊಬ್ಬರೂ ಸಹ, ನೀವು ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ, ಪ್ರತಿಯೊಬ್ಬರು ಮಕರ ರಾಶಿಯವರು ದಯವಿಟ್ಟು ವಿಡಿಯೋ ನೋಡ್ತಾರೋ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಆಯ್ತಲ್ವಾ? ಅಷ್ಟು ಸಿಂಪಲ್ಲು. ಏನೇ ಇದ್ರೂ ಸಹ ಡೌಟ್ ಇದ್ದರೆ ವಾಟ್ಸಪ್ ಮಾಡ್ಕೊಳ್ಳಿ. ಈಗ ಒಂದು ವಿಶೇಷವಾದ ಮಂತ್ರ ಹೇಳಿದಲ್ಲ, ಸುದರ್ಶನ ಮಂತ್ರವನ್ನು ಹೇಳ್ತಾನೆ. ಈ ಮಂತ್ರವನ್ನು ಡೈಲಿ ಒಂದು 15 ಬಾರಿನೋ 18 ಬಾರಿನೋ ಇದನ್ನು ಕೇಳಿಸ್ಕೊಳ್ತಾರೆ, ರಿಪೀಟ್ ಮಾಡಿ ಕೇಳಿಸ್ಕೊಳ್ತಾರೆ. ಅದ್ಭುತವಾದಂಥ ಪರಿಹಾರ, ನಿಮಗೆ ಅತ್ಯಂತ ಸಿಂಪಲ್ ಪರಿಹಾರ, ಅತ್ಯಂತ ವಿಶೇಷವಾದ ಪರಿಹಾರ, ಎರಡನ್ನೂ ಸಹ ತಿಳಿಸಿದ್ದೇನೆ. ಸೊ ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬ ಮಕರ ರಾಶಿಯವರು ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಬೇಗ ವಿಡಿಯೋನ ಶೇರ್ ಮಾಡಿಬಿಡಿ ಆದಷ್ಟು ಬೇಗ. ಯಾಕೆಂದರೆ 9 ತಾರೀಕು 10ನೇ ತಾರೀಕು 11ನೇ ತಾರೀಕು ವಿಡಿಯೋ ನೋಡಿದವರಿಗೆ ಹೋಮಕ್ಕಂತೂ ಕೊಡೋಕ್ಕಾಗಲ್ಲ, ಬರೀ ಪ್ರಸಾದ ಈ ಮಿಕ್ಕಿದ ಪರಿಹಾರಗಳು ಮಾಡ್ಕೊಳ್ಬೋದು ಅಷ್ಟೇ, ಇನ್ನೇನೂ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಯಾವುದಾಗುತ್ತೋ ಸ್ವಲ್ಪ ಬೇಗ ವಿಡಿಯೋ ಶೇರ್ ಮಾಡಿ, ಬೇಗ ಎಲ್ಲರಿಗೂ ತಲುಪಲಿ, ಬೇಗ ವಿಚಾರ ವಿನಿಮಯ ಆಗಲಿ, ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ. ಬನ್ನಿ ಈಗ ಮಂತ್ರವನ್ನು ಕೇಳೋಣ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಮೃತ್ಯೋರ್ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಸ್ವಾಹಾ.